ಫಿಲ್ಮ್ ಒಂದು ಚೆನ್ನಾಗಿ ಮಾಡಿದ್ವಿ. ತುಂಬ ಕಷ್ಟಪಟ್ಟಿದ್ವಿ 45 ಡೇಸ್. ಮಂಗಳೂರು ಕಡೆ ಎಲ್ಲ ಚೆನ್ನಾಗಿರೋ ಲೊಕೇಶನ್ ನೋಡಿ ಹುಡುಕಿ ಮಾಡಿದ್ವಿ. ಚೆನ್ನಾಗಿ ಬಂದಿದೆ, ನಮಗೆ ಖುಷಿ ಆಗಿದೆ ಫಿಲ್ಮ್ ನೋಡಾಗ. ಹಂಗೆ ಅಪರಾಧಿ ನಾನಲ್ಲ ಅಂದ್ರೆ ಅಲ್ಲಿ ಒಳಗಡೆ ಒಂದು ಎಷ್ಟು ಕೈದಿಗಳು ಇರ್ತಾರ, ಅಲ್ಲಿ ಕೆಲವರು ಅಪರಾಧಿಗಳು ಆಗಿರಲ್ಲ, ಅವರನ್ನು ಹೆಂಗೆ ಹೊರಗೆ ತರ್ತಾನೆ ಅಂತ ನಮ್ಮ ಫಿಲ್ಮ್ದೊಂದು ಅದು ನನಗೆ ನನ್ನ ಮಂಗಳೂರು ಸುತ್ತಮುತ್ತ ಕೆಲವು ನೋಡಿ ಸ್ಟೋರಿ, ಅದನ್ನ ನಾನು ಇಟ್ಕೊಂಡು ಕತೆ ಮಾಡಿದ್ದು. ಮೈಕ್ ಹಿಂಗೆ ಇಟ್ಕೊಳ್ಳಿ ಸರ್. ಪೊಲೀಸರ ಹತ್ರ ಮಾತಾಡಿದೀನಿ, ನಮ್ಮ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದೀನಿ. ಪೊಲೀಸ್ ಫೈಲಲ್ಲಿ ಯಾಕೆ ಬಂದಿಲ್ಲ ಇದ್ರು ಆಗ ನಾನು ಒಂದ್ ಕಡೆ ಹೋಗುವಾಗ, ಅದು ಹೇಳಿದ್ರೆ ಬೇಡ, ಒಂದ್ ಕಡೆ ಜಾಗ ನೋಡುವಾಗ ಸಿಕ್ಕಿದ್ರು ನಂಗೆ. ಈ ಕ್ಯಾರೆಕ್ಟರ್ ಏನಿದೆ ಇಲ್ಲಿ 4 ಜನ, ಅವರ ಮುಖ ಪರಿಚಯ ಆಯ್ತು. 4 ಜನ ಇದ್ರು. ಅದನ್ನ ಇಟ್ಕೊಂಡು ಸತ್ಯ ಘಟನೆ ಅದಕ್ಕೆ ಸ್ವಲ್ಪ ನನ್ನ ಮಸಾಲ ಸೇರಿಸಿ ಮಾಡಿದ್ದು. ಆ ಥರ ಅಲ್ಲ, ಇದು ಬೇರೆ. ಯಾಕಂದ್ರೆ ಕ್ರೈಮ್ ಥ್ರಿಲ್ಲರ್ ಸರ್. ಅದು ಏನಂದ್ರೆ ನಾನು ಈ 20 ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಇದ್ದೀನಿ. ನಾಗಭರಣ, ವಿನು ಬಲಂಜೆ, ಅಶೋಕ್ ಕಶ್ಯಪ್ ಮತ್ತೆ ಅರ್ಜುನ್ ದೇವ್ರ ಜೊತೆ 10 ವರ್ಷದಿಂದ ಇದ್ದೀನಿ. ಅವರ ಕೆಳಗಡೆ ಕೆಲಸ ಮಾಡಿದ್ದೀನಿ. ಆಮೇಲೆ ನಾವೇನು ಡೈರೆಕ್ಷನ್ಗೆ ಬಂದಿದ್ವಿ ಫಸ್ಟ್ ಮೂವಿ. ಫಿಲ್ಮ್ ಶೂಟಿಂಗ್ ಶುರು ಮಾಡಿದ್ದು 23ಕ್ಕೆ ಪ್ಲಾನ್ ಮಾಡಿದ್ದು, 24ಕ್ಕೆ ಮುಗ್ದಿತ್ತು. 1 ವರ್ಷ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಮ್ಯೂಸಿಕ್ ಡೈರೆಕ್ಟರ್ ಸಂದೀಪ್ ಸಿನಯ್ ಜೋಸೆಫ್ ಮತ್ತೆ ಸಂದೀಪ್ ಬಲ್ಲಾಲ್ ಅಂತ. ಕ್ಯಾಮರಾಮನ್ YBR ಮನು, ಮತ್ತೆ ಎಡಿಟರ್ ರಾಜು ಆರ್ಯನ್. ಹಂಗೇನಿಲ್ಲ, ಪರಿಚಯ ಇದೆ ಎಲ್ಲರಿಗೆ. ಇಲ್ಲ ಹಂಗೆ ಮಾಡ್ತಿದ್ರು, ನಿಮ್ಗೆ ಗೊತ್ತಾಗ್ತಿಲ್ಲ, ಪೇಪರ್ ಬರ್ತಿತ್ತು. ಸಮುದಾಯ ಅಂದ್ರೆ ಈಗ ಕ್ರೈಮ್ ಮಾಡಿದವ್ ಸಹ ಫಸ್ಟ್ ಹೋಗಿ ಸರ್ ನಾನು ಅಪರಾಧ ನಾನಲ್ಲ ಅಂತಾನೆ. ಕ್ರೈಮ್ ಮಾಡಿದವ್ ಸಹ ಫಸ್ಟ್ ಹೋಗಿ ಅಪರಾಧಿ ನಾನಲ್ಲ ಅಂತಾನೆ. ಅದಕ್ಕೋಸ್ಕರ ಇದೆ ಅರ್ಜುನ್ ಕಜೆ ಅಂದ್ರೆ ಇದೇ ಟೈಟ್ಲ್ ಇರ್ಲಿ ಅಂತ ನಾವು ಹುಡುಕ್ತಿದ್ವಿ, ಏನ್ ಟೈಟ್ಲ್ ಇಡುವ ಅಂತ. ಅರ್ಜುನ್ ಕಜೆ ಸಜೆಸ್ಟ್ ಮಾಡಿದ್ದು ಇದೇ ಇರ್ಲಿ ಅಂತ. ಟೈಟ್ಲ್ ಇಟ್ಟಿದ್ದು ಅರ್ಜುನ್ ಕಜೆ. ಒಂದೇ ತುಳುವಲ್ಲಿ ಬರಲ್ಲ, ಕನ್ನಡ. ಹಂಗೇನಿಲ್ಲ, ನಾವೆಲ್ಲ ಮಾತಾಡುವಾಗ ಏನ ಮಾಡುವಂತಾದಾಗ ಕಜೆ ನಾನು ಸರ್ ಹತ್ರ ಮಾತ್ರ ಇದು ಮಾಡೋದಂದ್ರೆ ಸರ್ ಓಕೆ ಅಂದ್ರು ಮಾಡೋದು. ಕ್ರೈಮ್ ಮಾಡೋದು ಸ್ವಲ್ಪ ಕ್ರೈಮ್ ಸಬ್ಜೆಕ್ಟ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ನನ್ನ ಪ್ರಕಾರ, ಗೊತ್ತಿಲ್ಲ. ಅದಕ್ಕೋಸ್ಕರ ಯಾಕಂದ್ರೆ ಥಿಯೇಟರ್ ನಂಬಿ ಮಾಡೋದು ಸ್ವಲ್ಪ ಕಷ್ಟನೇ ಕೆಲವೊಮ್ಮೆ. ಇನ್ನೊಂದು ಅರ್ಜುನ್ ಸರ್ ಯಾವತ್ತು ಕತೆನೂ ಕೇಳಿಲ್ಲ, ನಿನ್ ಪಿಕ್ಚರ್ ಮಾಡ್ತೀನಿ ಅಂದ್ರು.